ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಸಖತ್ತಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಮ್ಮ ನಡೆದಾಡುವ ಈ ದೇವರು ಶ್ರೀ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಎಲ್ಲಿ ಹೋಗ್ತಿದ್ದಾರೆ ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಲ್ಲ. ಖಂಡಿತವಾಗ್ಲು ತಮ್ಮದೇ ಆದಂತ ಗ್ರಾಮ ಅಂದ್ರೆ ಸಂತ ಕಸ್ಲಿಗೆರೆಗೆ ಭಕ್ತನ ಮನೆಯ ಹೊಸ ಮನೆಯ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದಾರೆ. ಸೊ ಆ ಮನೆಯ ಭಕ್ತ ಅಂದ್ರೆ ಆ ಮನೆ ಕಟ್ಟಡ ಮಾಡ್ಬೇಕಾದ್ರೆ ದುಡ್ಡು ಕಾಸಿಗೆ ಏನೋ ತೊಂದರೆ ಆಗಿ ಅರ್ಧಕ್ಕೆ ನಿಂತೋಗಿರುತ್ತೆ. ಸೊ ಇವ್ರು ಯೋಚನೆ ಮಾಡ್ತಾ ಕುಂತಿರ್ಬೇಕಾದ್ರೆ ಬಸಪ್ಪನ ಹತ್ರ ಏನೋ ಜಸ್ಟ್ ಒಂದು ಪೂಜೆಗೆ ಅಂತ ಹೋಗಿರ್ತಾರೆ. ಸೊ ಅಲ್ಲಿ ಭಗವಂತನ ಹತ್ರ ಮನಸ್ಸಲ್ಲಿ ಅಷ್ಟೇ ಕೇಳ್ಕೊಂತಾರೆ, ನೀನ್ ನನ್ನ ಮನೆಗೆ ಬಂದು ಆ ಮನೆನ ಸಂಪೂರ್ಣಗೊಳಿಸಪ್ಪ ಅಂತ ಕೇಳ್ಕೊಂಡಾಗ ಆ ಬಸವಪ್ಪ ಒಂದೆರಡು ಮೂರು ದಿನಗಳ ನಂತರ ಬಿಟ್ಟು ಆ ಭಕ್ತನ ಮನೆಗೆ ಹೋಗುತ್ತೆ. ಅಂದ್ರೆ ಅರ್ಧಕ್ಕೆ ನಿಂತೋಗಿರುವಂತ ಮನೆಗೆ ಹೋಗುತ್ತೆ. ಸೊ ಅದ ಭಗವಂತ ಅಲ್ಲಿ ಪಾದಾರ್ಪಣೆ ಮಾಡಿದ ತಕ್ಷಣವೇ ಏನಾಗತ್ತೆ, ಇವರಿಗೆ ತಮ್ಮ ಅಥವಾ ಬೇರೆಯವ್ರ ಹತ್ರ ಏನೋ ಒಂದು ಅನುಕೂಲ ರೀತಿನಲ್ಲಿ ಆಗಿ ಮನೆಯನ್ನ ಪೂರ್ಣಗೊಳಿಸ್ತಾರೆ. ಚಿಕ್ಕದಾದ್ರೂ ಚೊಕ್ಕಾಗಿ ಮನೆಯನ್ನ ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ, ಅದು ಈ ಭಗವಂತನ ಆಶೀರ್ವಾದದಿಂದ. ಸೊ ಅವರು ಮನೆಯಲ್ಲಿ ಮನೆ ದೇವರು ಫೋಟೋದ ಜೊತೆಗೆ ಈ ಭಗವಂತನ ಫೋಟೋನೂ ಕೂಡ ತುಂಬಾ ದೊಡ್ಡದಾಗಿ ಹಾಕೊಂಡಿದ್ರೆ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇದೆ. ಆ ಭಕ್ತನ ಮನೆಗೆ ಬಸಪ್ಪ ಹೋದಾಗ ಮನೆಯಿಂದ ಆಚೆ ಬರ್ಬೇಕಾದ್ರೆ ಅದು ನಾನು ಅಲ್ಲೇ ಇರ್ತೀನಿ ಅಂತೇಳಿ ಹಠ ಮಾಡ್ತಿರತ್ತೆ, ಅದು ಬರ್ತಾನೆ ಇರ್ಲಿಲ್ಲ. ಹಾಗೂ ಕೂಡ ಬಸಪ್ಪ ಮೇಸವರು ತುಂಬಾನೇ ಗುಡ್ಡಪ್ಪ ಅವರು ಕೂಡ ತುಂಬಾ ಕರೆಯೋದಕ್ಕೆ ಪ್ರಯತ್ನ ಪಟ್ರು, ಅದು ಬರ್ತಾನೆ ಇರ್ಲಿಲ್ಲ. ನಾನು ಅಲ್ಲೇ ಇರ್ತೀನಿ ಅಂತೇಳಿ ಹಠ ಮಾಡಿ ಹಿಂದಕ್ಕೆ ಹೋಗ್ತಾ ಇತ್ತು. ಸೊ ಹಾಗಾಗಿ ಆನಂತರ ಅಲ್ಲಿ ಇನ್ನ ಪೂಜೆ ಹಾಲು ಉಗ್ಸೋದು ಕೆಲವೊಂದು ಪೂಜೆಗಳೆಲ್ಲ ಇರುತ್ತೆ ಅಲ್ವಾ ಮನೆ ಗೃಹ ಪ್ರವೇಶ ಅಂದ್ರೆ. ಹಾಗಾಗಿ ಎಲ್ಲರೂ ಕೇಳ್ಕೊಂಡ್ಮೇಲೆ ಬಸಪ್ಪ ಆಚೆಗಡೆಗೆ ಬರ್ತಾರೆ. ಈ ಬಸಪ್ಪನ ಕಲ್ಸೋದಿಕ್ಕೆ ಎಷ್ಟೋ ತರ ವಾದ್ಯಗಳನ್ನ ಕರ್ಸಿದ್ರು. ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ನಾವು ಹೋಗ್ಲಿಕ್ಕೆ ಆಗ್ಲಿಲ್ಲ. ಆ ಸಮಯದಲ್ಲಿ ನಾನು ಹೋದಾಗ ಸ್ವಲ್ಪ ವಿಡಿಯೋ ಮಾಡಿದೆ, ಅನಂತರ ಇನ್ನೊಂದು ಸ್ವಲ್ಪ ಭಗವಂತ ನಡ್ಕೊಂಡು ಬರೋದನ್ನು ಕೂಡ ಸ್ವಲ್ಪ ವಿಡಿಯೋವನ್ನ ಮಾಡಿದ್ರು. ಸೊ ಹಾಗಾಗಿ ನಾವು ಸಂಪೂರ್ಣವಾಗಿ ಇದನ್ನ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಆದ್ರೂ ಭಕ್ತನ ಕೋರಿಕೆಯ ನೆರವೇರಿಸಿದಂತ ನಮ್ಮ ಈ ಶ್ರೀ ಭೂಮಿ ಸಿದ್ದೇಶ್ವರ ನಿಜವಾಗ್ಲೂ ದೇವ್ರಿಲ್ಲ ಅನ್ನೋರಿಗೆ ಇಲ್ಲ, ಭಗವಂತ ನಿಜವಾಗ್ಲೂ ನಮ್ಮ ಕಣ್ಣು ಮುಂದೆನೆ ಇದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನಾವು ನಿಮ್ಗೆ ಹೇಳ್ದಾಗೆ ಭಗವಂತನ ಫೋಟೋವನ್ನ ಯಾವ ರೀತಿ ಇವರು ಮಾಡಿದ್ದಾರೆ ಅಂದ್ರೆ ನೋಡಿ, ದೊಡ್ಡದಾಗಿ ಮನೆ ಅಂಗಳದಲ್ಲಿ ಇವರು ಶ್ರೀ ಭೂಮಿ ಸಿದ್ದೇಶ್ವರ ಬಸವಣ್ಣ ಅಂತೇಳಿ ಹಾಕ್ಸ್ಕೊಂಡಿದ್ದಾರೆ. ಇದು ಅವರ ಮನೆಯ ದೇವರು ಶ್ರೀ ವೆಂಕಟೇಶ್ವರ ಸ್ವಾಮಿ. ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಒಂದೊಂದು ಮನೆ ದೇವ್ರು ಅಂತ ಇರುತ್ತೆ ಅಲ್ವಾ. ಹಾಗಾಗಿ ಮನೆದು ಒಂದು ವಿಡಿಯೋ ಮಾಡೋಣ ಅಂತ ಮಾಡಿದೆ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಕಣ್ರಿ. ಈ ಆಶೀರ್ವಾದ ಎಲ್ರಿಗೂ ಭಗವಂತ ಕೊಡ್ಲಿ ಅಂತ ನಾನು ಕೂಡ ಕೇಳ್ಕೊಂತೀನಿ. ನಿಮ್ದು ಮನೆ ಅರ್ಧಕ್ಕೆ ನಿಂತಿದ್ಯಾ, ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ, ಖಂಡಿತವಾಗ್ಲೂ ಇಲ್ಲಿ ಮೊಬೈಲ್ ನಂಬರ್ ಇದೆ, ಕಾಲ್ ಮಾಡ್ಕೊಂಡು ಬನ್ನಿ. ನಮ್ಮ ಬಸವಪ್ಪ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ. ಹಾಗೆ ಬಸಪ್ಪನಿಗೋಸ್ಕರನೇ ಕೆಲವೊಂದು ಡೆಕೋರೇಷನ್ ಮಾಡಿರ್ತಾರೆ. ಸೊ ನೋಡಿ, ಸುತ್ತ ಕೂಡ ವಿಡಿಯೋ ಮಾಡ್ತೀನಿ ಅಂದ್ರೂ ಚಿಕ್ಕದಾದ್ರೂ ಚಿಕ್ಕದಾಗಿ ಮನೆಯನ್ನ ಇವರು ಕಟ್ಟಿದ್ದಾರೆ. ಈ ಒಂದು ಮನೆಯ ಹೆಸರು ಸಮೃದ್ಧಿ ನಿಲಯ ಅಂತೇಳಿ ಕಟ್ಟಿದ್ದಾರೆ. ನಿಜವಾಗ್ಲೂ ಫ್ರೆಂಡ್ಸ್ ನೋಡಿ, ದೊಡ್ಡ ದೊಡ್ಡ ಬ್ಯಾನರ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಯಾಕೆಂದ್ರೆ ಭಕ್ತನಿಗೆ ಈ ಭಗವಂತ ಅಂದ್ರೆ ಅಷ್ಟೇ ಪ್ರಿಯ. ಯಾಕೆ ಪ್ರಿಯ ಆದ? ಭಗವಂತ ಕಷ್ಟನ ಕಳ್ದ,